ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥದ್ದು 2024-25ನೇ ಸಾಲಿನ 15 ದಿನಗಳ ಸೇತು ಬಂಧಕ್ಕಾಗಿ ಈಗಾಗಲೇ ನಾವು ಒಂದು ಮೊದಲನೇದಾಗಿ ಸಾಮರ್ಥ್ಯಗಳ ಪಟ್ಟಿಯನ್ನ ನಾವು ಮಾಡ್ಕೊಳ್ಬೇಕು. ಸಾಮರ್ಥ್ಯಗಳ ಪಟ್ಟಿಯನ್ನ ಆದ ನಂತರ ಪ್ರಾರಂಭದ ದಿನ ನಾವು ಪೂರ್ವ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು. ಪೂರ್ವ ಪರೀಕ್ಷೆಯನ್ನ ತೆಗೆದುಕೊಂಡು ಆ ಪೂರ್ವ ಪರೀಕ್ಷೆಯಲ್ಲಿ ಈ ಸಾಮರ್ಥ್ಯಗಳನ್ನ ಗಳಿಸದೇ ಇರುವಂತಹ ವಿದ್ಯಾರ್ಥಿಗಳನ್ನ ಮತ್ತೆ ಆ ಎಲ್ಲ ಸಾಮರ್ಥ್ಯಗಳನ್ನ ಆ ಚಟುವಟಿಕೆಗಳ ಮೂಲಕ ಬೋಧನೆಯನ್ನ ಮಾಡಬೇಕು. 15 ದಿನಗಳ ಆದ ನಂತರ ಮತ್ತೆ ನಾವು ಒಂದು ಸಾಫಲ್ಯ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು. ಅದು 3ನೇ ಬಾರಿ. ಅಂದ್ರೆ ಫಸ್ಟ್ ಸಾಮರ್ಥ್ಯಗಳ ಪಟ್ಟಿ, ಪ್ರಾರಂಭದಲ್ಲಿ ಸಾಮರ್ಥ್ಯಗಳ ಪಟ್ಟಿಯನ್ನ ಮಾಡಿಕೊಂಡು ಪೂರ್ವ ಪರೀಕ್ಷೆಯನ್ನ ತೆಗೆದುಕೊಂಡು 15 ದಿನಗಳವರೆಗೆ ಪರಿಹಾರ ಬೋಧನೆಯನ್ನ ಮಾಡಿ ನಂತರ ಮತ್ತೆ ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಆ ಸಾಫಲ್ಯ ಪರೀಕ್ಷೆ ಅಂದ್ರೆ ಇದೇ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂತೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ. ಈಗಾಗಲೇ ಸಾಮರ್ಥ್ಯಗಳ ಪಟ್ಟಿಯ ವಿಡಿಯೋ ಮಾಡಿದ್ದೀನಿ, ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಮಾಡಿದ್ದೇನೆ. ಅದೇ ಮತ್ತು ಸಾಮರ್ಥ್ಯಗಳ ಒಂದು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅವೆರಡರ ಉತ್ತರ ಪತ್ರಿಕೆ ಕೂಡ ಅದೇ ವಿಡಿಯೋಗಳಲ್ಲಿದೆ. ಇದು ಅಲ್ಲದೇನೆ ಇದರ ಒಂದು PDF ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ತಾವು ಅದನ್ನ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾ ಈಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ನೋಡೋಣ. ತರಗತಿ 10ನೇ ವಿಷಯ ಗಣಿತ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನಾನು ಕೇವಲ ಪ್ರಶ್ನೆಗಳನ್ನ ಓದ್ತಾ ಇದ್ದೀನಿ. 10ನೇ ತರಗತಿ ವಿಷಯ ಗಣಿತ. 1ನೇದು ಭಿನ್ನ ರಾಶಿಗಳ ಸಂಕಲನ, 2ನೇದು ಭಿನ್ನ ರಾಶಿಗಳ ವ್ಯವಕಲನ, 3ನೇದು ಭಿನ್ನ ರಾಶಿಗಳ ಗುಣಾಕಾರ, 4ನೇದು ಭಿನ್ನ ರಾಶಿಗಳ ಭಾಗಾಕಾರ, ಏಕಪದದಿಂದ ದ್ವಿಪದಗಳ ಗುಣಾಕಾರ ಬೀಜೋಕ್ತಿಗಳು 5ನೇ ಪ್ರಶ್ನೆ, 6ನೇ ದ್ವಿಪದದಿಂದ ದ್ವಿಪದಗಳ ಗುಣಾಕಾರ 6ನೇ ಪ್ರಶ್ನೆ, ಏಕಪದದಿಂದ ಬಹುಪದೋಕ್ತಿಯ ಭಾಗಾಕಾರ, ದ್ವಿಪದದಿಂದ ಬಹುಪದೋಕ್ತಿಯ ಭಾಗಾಕಾರ. ಇನ್ನು 9ನೇ ಪ್ರಶ್ನೆ, ಗುಂಪಿನಲ್ಲಿ ಸರ್ವಸಮ ತ್ರಿಭುಜಗಳ ಜೋಡಿಗಳನ್ನ ಗುರುತಿಸಿ ಬರೆಯಿರಿ ಅಂತ ಹೇಳಿದರೆ 4 ಕೊಟ್ಟಿದೆ. ಇದರಲ್ಲಿ ಯಾವ 2 ಸರ್ವಸಮ ಅಂತಕ್ಕಂಥನ ಗುರುತಿಸಿ ಬರೆಯುವಂಥದ್ದು. ಇವೆಲ್ಲವುಗಳನ್ನ ನಾನು ಆ ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆಗಳ ಜೊತೆಗೆ ಉತ್ತರ ಇದೆ, ಹಾಗಾಗಿ ಅಲ್ಲಿ ಮತ್ತೆ ಪ್ರಶ್ನೆಗಳನ್ನ ಡಿಟೇಲ್ ಆಗಿ ನೋಡೋಣ ಮತ್ತು ಉತ್ತರಗಳನ್ನು ಕೂಡ ನೋಡೋಣ. ಇನ್ನು 10ನೇ ಪ್ರಶ್ನೆ ಸರಾಸರಿಯನ್ನ ಕಂಡುಹಿಡಿಯಿರಿ, 11ನೇ ಪ್ರಶ್ನೆ ಬಹುಲಕವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಇಲ್ಲಿ 2 ಪ್ರಶ್ನೆಗಳು ಒಂದೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿವೆ. ಇಲ್ಲಿ 4.5 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡವನ್ನು ಅರ್ಧಿಸಿರಿ ಮತ್ತು ಇಲ್ಲಿ ತ್ರಿಭುಜವನ್ನು ರಚನೆ ಮಾಡಿ ಅಂತಕ್ಕಂಥದ್ದು ಯಾವುದು 13ನೇ ಪ್ರಶ್ನೆ. ಇನ್ನು 14ನೇ ಪ್ರಶ್ನೆ ವರ್ಗದ ಗುಣಲಕ್ಷಣ, 15ನೇ ಪ್ರಶ್ನೆ ವಿಸ್ತೀರ್ಣ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥದ್ದು. ಇನ್ನು 16ನೇ ಪ್ರಶ್ನೆ ತ್ರಿಜ್ಯವಿರುವ ವೃತ್ತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು. ಅದೇ ರೀತಿ 17ನೇ ಪ್ರಶ್ನೆ ಬಹುಪದೋಕ್ತಿಯಲ್ಲಿ P(x) = 3x+2 ಆದರೆ P(2) ನ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಯಿರಿ. 19ನೇ ಪ್ರಶ್ನೆ ವೃತ್ತಗಳಿಗೆ ಸಂಬಂಧಪಟ್ಟಿರುವಂತೆ ಈ ಒಂದು ಆಕೃತಿಯನ್ನು ನೋಡಿ ವೃತ್ತ ಕೇಂದ್ರ, ತ್ರಿಜ್ಯ, ಜ ಮತ್ತು ವ್ಯಾಸಗಳನ್ನ ಗುರುತಿಸಿ ಅಂತಿದೆ. ಇನ್ನು 20ನೇ ಪ್ರಶ್ನೆಯಲ್ಲಿ ತ್ರಿಜ್ಯಾಂತರ ಖಂಡವನ್ನ ಗುರುತಿಸಿ ಮತ್ತು ಅಧಿಕ ವೃತ್ತ ಖಂಡವನ್ನ ಗುರುತಿಸಿ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಗಳಿಗೆ ಈಗ ನಾನು ಆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ ಇದರ PDF ಲಿಂಕ್ ಕೂಡ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. 10ನೇ ತರಗತಿ ವಿಷಯ ಗಣಿತಕ್ಕೆ ಸಂಬಂಧಪಟ್ಟಿರುವಂತ ಈ ಒಂದು ಇವುಗಳಿಗೆ ಪರಿಹಾರವನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಮಾಡತಕ್ಕಂತ ಅವಶ್ಯಕತೆ ಏನಿಲ್ಲ. ಇಲ್ಲಿ ಒಂದು ಭಿನ್ನ ರಾಶಿಗಳ ಸಂಕಲನವನ್ನ ಕೊಡಲಾಗಿದೆ. 2/5 + 2 × 2.3/10 ಅಂತ 10 23 23/10 ಅಂತಕ್ಕಂಥ ಲಸ ತೆಗೆಯಲಾಗಿದೆ ಮತ್ತು ಅವುಗಳನ್ನು ಕೂಡಿಸಿದಾಗ 27/10 ಅನ್ನ ಬಂತು. ಇದನ್ನ ಮಿಶ್ರ ಭಿನ್ನ ರಾಶಿಯಲ್ಲಿ ಉತ್ತರವನ್ನು ನೀಡಲಾಗಿದೆ. ಅದೇ ರೀತಿ ಭಿನ್ನ ರಾಶಿಗಳ ವ್ಯವಕಲನ 5 ಮತ್ತು 15 ಲಸ 15 ಆಯಿತು. 5 3 15 ಅಂದ್ರೆ ಇಲ್ಲಿ 3 ಅನ್ನು ಇಡಲಾಗಿದೆ. 3 3 9, 15 1 15 ಅಂದ್ರೆ ಇಲ್ಲಿ 1, 3 3 9, 2 1 2 ಅಂತಂದ್ರೆ 9 2 7/. ಇದು ಗುಣಾಕಾರ 4 ಅಂದ್ರೆ 4, 4 2 8, 7 ಅಂದ್ರೆ 7, 7 2 14 ಮತ್ತೆ 2 2 ಛೇದ ಹೋಗಿ ಉತ್ತರ ಎಷ್ಟು ಬಂತು? 1. ನಾವು 5/12 ಭಾಗಾಕಾರ 3/4 ಇದೆ. 5/12 ಭಾಗಾಕಾರ ಇರ್ತಕ್ಕಂಥ ಗುಣಾಕಾರ ಚಿಹ್ನೆ ಆಗಿದೆ. ಇದು 3/4 ಅನ್ನು ಉತ್ತರ ಮಾಡ್ಬೇಕು. 4/3, 4 1 4 3 12 ಅಂದ್ರೆ 5 1 5, 3 3 9 ಅನ್ನುವಂತ ಉತ್ತರ. ಇನ್ನು 5ನೇ ಪ್ರಶ್ನೆ ಏಕಪದದಿಂದ ದ್ವಿಪದ ಗುಣಾಕಾರ 5x × 3x ಅಂದ್ರೆ 5 3 15 x × x x², 5 2 10x +(−−). ಇನ್ನು ದ್ವಿಪದದಿಂದ ದ್ವಿಪದ ಗುಣಾಕಾರ a × a+4 ಅನ್ನು ಬರೆಯಲಾಗಿದೆ ಮತ್ತೆ +3 × a+4 ಅನ್ನು ಬರೆಯಲಾಗಿದೆ. a × a² a × 4 4a 3 × a 3a 3 4 12. ಸಜಾತಿ ಪದಗಳು 4a + 3a ಕೂಡಿಸಿದ್ರೆ 7, a² ಇದೆ, ಇದು 12 ಸೇಮ್ ಇದೆ. ಭಾಗಾಕಾರವನ್ನು ಮಾಡ್ತಕ್ಕಂಥದ್ದು 15x² + 10x ಗೆ 5x ದಿಂದ ಭಾಗಾಕಾರವನ್ನು ಮಾಡ್ತಕ್ಕಂಥದ್ದು. ಭಾಜ್ಯದ ಮೊದಲನೇ ಪದ 15x² ಗೆ
ಭಾಜಕದ ಮೊದಲನೇ ಪದ 5x ಲಿಂದ ಭಾಗಾಕಾರವನ್ನ ಮಾಡಬೇಕು. ಅದನ್ನ ಭಾಜಕ ಭಾಗಲಬ್ಧದಲ್ಲಿ ಇಕ್ಕಬೇಕು. 5 1 5 5 3 15 1x ಹೋದ್ರೆ ಎಷ್ಟು ಉಳಿತು 3x. ಅದನ್ನ ನಾವು 3x ಅನ್ನ ಇಲ್ಲಿ ಭಾಗಲಬ್ಧದಲ್ಲಿ ಇಡಲಾಗಿದೆ. 5x ಇಂಟು 3x 15x². ಇದನ್ನ ಕಳೆದಾಗ ಇವೆರಡು ಹೋಯಿತು, ಉಳಿತು ಎಷ್ಟು 10x. ಮತ್ತೆ 5x ಎಷ್ಟಲಿ ಅಂದ್ರೆ 5x 2 10x. ಮತ್ತೆ ಇದನ್ನ ಕಳೆದಾಗ ಏನಾಯ್ತು ಇಲ್ಲಿ 0 ಏನಾಯ್ತು ಅಂತಕ್ಕಂಥದ್ದು. ಈಗ ದ್ವಿಪದದಿಂದ ಭಾಗಾಕಾರ ಮಾಡ್ತಕ್ಕಂಥದ್ದು. ಇಲ್ಲಿ ದ್ವಿಪದದಿಂದ ಭಾಗಾಕಾರ ಅಂದ್ರೆ ಭಾಜ್ಯದ ಮೊದಲನೇ ಪದ 6x² ಗೆ ಭಾಜ್ಯದ ಮೊದಲನೇ ಪದ ತೆಗೆದುಕೊಂಡು ಭಾಜಕದ ಮೊದಲನೇ ಪದದಿಂದ ಭಾಗಾಕಾರ ಮಾಡಬೇಕು. ಇಲ್ಲಿ x, ಇಲ್ಲಿ ಇನ್ನೊಂದು x ಹೋದ್ರೆ ಎಷ್ಟು ಉಳಿತು 6x ಅಂತಕ್ಕಂಥ ಉಳಿತು. ಈ 6x ಗೆ ಇದರಿಂದ ಗುಣಾಕಾರ x ಇಂಟು 6x ಅಂದ್ರೆ 6x². 3 ಇಂಟು 6x ಅಂದ್ರೆ 3 6 18x. ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು, ಇವೆರಡು ಹೋಗಿ ಶೇಷ 0 ಅನ್ನ ಉಳಿತು ಅಂತ. ಇನ್ನು ಕೆಳಗಿನ ಗುಂಪಿನಲ್ಲಿ ಸರ್ವಸಮ ತ್ರಿಭುಜಗಳ ಜೋಡಿ ಅಂದ್ರೆ ಸರ್ವಸಮ ತ್ರಿಭುಜಗಳ ಜೋಡಿ ಯಾವ್ದಂದ್ರೆ 1 ಮತ್ತು 4 ಸೇಮ್ ಇದೆ. ಎರಡು ಕೋನಗಳು ಮತ್ತು ಅವುಗಳ ನಡುವಿನ ಬಾಹು ಸಮನಾಗಿದೆ 50 ಡಿಗ್ರಿ 80 ಡಿಗ್ರಿ. ಮಧ್ಯದ ಬಾಹು 66 ಸೆಂಟಿಮೀಟರ್. ಇಲ್ಲಿ ಒಂದು ಕೋನ 50 ಡಿಗ್ರಿ ಇದೆ, ಈ ಕಡೆ ಬೇಕದು. ಒಂದು ಕೋನ 50, ಒಂದು 80 ಇದ್ರೆ ಇನ್ನೊಂದು ಬಾಹು ಮಧ್ಯದ ಬಾಹು. ಎರಡು ಕೋನಗಳು ಮತ್ತು ಅವುಗಳ ನಡುವಿನ ಬಾಹು ಕೋ ಅನ್ನುವಂತ ನಿಯಮದ ಪ್ರಕಾರ ಇವೆರಡು ಸರ್ವಸಮವೇ. ಅದೇ ರೀತಿ 2 ಮತ್ತು 3ನೇದು ಇವೆರಡು ಕೂಡ ಸರ್ವಸಮ. ಎರಡು ಬಾಹುಗಳು ನಡುವಿನ ಕೋನ ಬಾ ಸಿದ್ಧಾಂತ. ಇದು ಒಂದನೇದ್ದು ಇವೆರಡೇನವ ಕೋ ಇವೆರಡೇನವ ಬಾ ನಿಯಮದ ಪ್ರಕಾರ ಅವೆರಡು ಸರ್ವಸಮ ತ್ರಿಭುಜಗಳು ಅನ್ನುವಂಥದ್ದು. ಇನ್ನು 10ನೇ ಪ್ರಶ್ನೆ ಸರಾಸರಿ ಅಂತ ಕೇಳಿದ್ರೆ ಎಲ್ಲಾ ಪ್ರಾಪ್ತಾಂಕಗಳನ್ನ ಕೂಡಿಸಿ ಅವು ಎಷ್ಟಾವು 1 2 3 4 5 ಭಾಗಾಕಾರ ಮಾಡಬೇಕು. ಎಲ್ಲಾ ಪ್ರಾಪ್ತಾಂಕಗಳನ್ನ ಕೂಡಿಸಿದಾಗ 149/5 ಅಂದ್ರೆ ಭಾಗಾಕಾರ ಮಾಡಿದ 29.8. ಇನ್ನು ಬಹುಲಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಬಹುಲಕ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೇಕು. ನೋಡಿದಾಗ ಬಹುಲಕ ಅಂದ್ರೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರ್ತಕ್ಕಂಥದ್ದು. ಇವುಗಳನ್ನ ಇಲ್ಲಿ ನೋಡಿದಾಗ ಅತಿ ಹೆಚ್ಚು ಬಾರಿ 24 ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಸಂಖ್ಯೆ 24 ಅದ. ಹಾಗಾಗಿ ಅದನ್ನ ನಾವು ಬಹುಲಕ ಅಂತ ಕರಿತೀವಿ. ಇನ್ನ ಈ ರೇಖಾಖಂಡವನ್ನು ಅರ್ಧಿಸಿರಿ ಅಂತ ಕೇಳಿದ್ರೆ 4.5 ಸೆಂಟಿಮೀಟರ್. ಈಗಾಗಲೇ ನಿಮಗೆ ಗೊತ್ತಿರುವಂತೆ 4.5 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆದು ನಂತರ ನಾವೇನ್ ನೋಡ್ಬೇಕು, ಎ ಕೇಂದ್ರವಾಗಿಟ್ಟುಕೊಂಡು ಅರ್ಧಕ್ಕಿಂತ ಹೆಚ್ಚುಗಡೆ ಮೇಲೊಂದು ಕೆಳಗೊಂದು ಕಂಸ, ಬಿ ಕೇಂದ್ರವಾಗಿಟ್ಟುಕೊಂಡು ಕಂಸವನ್ನು ಹೊಡೆದು ಆ ಎರಡೂ ಕಂಸಗಳನ್ನ ಛೇದಿಸಿರುವ ಬಿಂದುವಿನಿಂದ ಎಳೆದಾಗ ಅದೇ ನಮ್ಗೆ ಏನಾಗಿರುತ್ತೆ ಲಂಬನೂ ಆಗಿರುತ್ತೆ. ಆ ಬಿ ರೇಖಾಖಂಡವನ್ನ ಅರ್ಧನೂ ಕೂಡ ಮಾಡಿರುತ್ತೆ. ಇನ್ನು 13ನೇ ಪ್ರಶ್ನೆ ತ್ರಿಭುಜವನ್ನ ರಚಿಸಿ ಅಂತ ಹೇಳಿದರೆ ಪಾದವನ್ನ ಕೊಟ್ಟಿದ್ದಾರೆ. ಎ ಬಿ 5 ಸೆಂಟಿಮೀಟರ್ ನ ಹೊಡಿಬೇಕಿದು. ಎ ಬಿ ಅಂತಕ್ಕಂಥ 5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖಾಖಂಡವನ್ನು ಹೊಡಿಬೇಕು. ಇದು ಟೋಟಲಿ 5 ಸೆಂಟಿಮೀಟರ್. ಎ ಕೋನ 30 ಡಿಗ್ರಿ ಕೋನ ಮಾಪಕ ಹಿಡ್ಕೊಂಡು 0 10 20 30 ಅಂತ ಗುರುತು ಮಾಡ್ಕೊಂಡು ಅದನ್ನ ಸೇರಿಸಬೇಕು. ಬಿ ಕೇಂದ್ರ 60 ಡಿಗ್ರಿ ಅಂದ್ರೆ ಈ ಕಡೆ 0 10 20 30 40 50 60 ಡಿಗ್ರಿಯನ್ನು ಗುರುತಿಸಿ ಅದನ್ನು ಈ ರೀತಿ ಹೊಡೆದಾಗ ಎರಡೂ ರೇಖೆಗಳು ಛೇದಿಸಿರ್ತಕ್ಕಂಥ ಬಿಂದು ಸಿ ಕೊಡಬೇಕು. ಇದು 30 ಡಿಗ್ರಿ ಆಗಿರುತ್ತೆ, ಇದು ಎಷ್ಟಾಗಿರುತ್ತೆ 60 ಡಿಗ್ರಿ ಅಂದ್ರೆ ಇದು ಒಂದು ತ್ರಿಭುಜವನ್ನ ರಚನೆ ಮಾಡ್ತಕ್ಕಂಥದ್ದು. ಇನ್ನು ವರ್ಗದ ಗುಣಲಕ್ಷಣಗಳನ್ನು ಬರೆಯಿರಿ ಅಂತಿದೆ. ವರ್ಗದ ಎಲ್ಲಾ ಬಾಹುಗಳು ಸಮನಾಗಿರ್ತವೆ. ವರ್ಗದ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ. ವರ್ಗದ ಪ್ರತಿಯೊಂದು ಕೋನಗಳು 90 ಡಿಗ್ರಿಗೆ ಸಮನಾಗಿರ್ತವೆ. ಕರ್ಣಗಳು ಪರಸ್ಪರ ಸಮನಾಗಿರುತ್ತವೆ ಅನ್ನುವಂಥದ್ದು. 15 ಆಯತದ ಉದ್ದ ಮತ್ತು ಅಗಲವನ್ನು ಕೊಟ್ಟಿದ್ದಾರೆ. ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಉದ್ದ 8 ಅಗಲ, ಉದ್ದ 5 ಅಗಲ 4 5 4 20 ಚದರ ಸೆಂಟಿಮೀಟರ್. 16ನೇ ಪ್ರಶ್ನೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಹೇಳಿದರೆ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr². π ಅಂದ್ರೆ 22/7, r ಅಂದ್ರೆ ತ್ರಿಜ್ಯ 14. r² ಇರೋದ್ರಿಂದ r ಅನ್ನ 2 ಬಾರಿ 14 × 14 ಬರೆಯಲಾಗಿದೆ. 7 7 7 2 14 27 44 44 14 616 ಸೆಂಟಿಮೀಟರ್ ಅನ್ನುವಂತ ಉತ್ತರ. 17ನೇ ಪ್ರಶ್ನೆ p(x) = 3x + 2 ಆದ್ರೆ p(2) ನ ಬೆಲೆ ಅಂತ ಕೇಳಿದರೆ ಇಲ್ಲಿ x ಇದ್ದಲ್ಲಿ 2 ಅನ್ನ ಆದೇಶಿಸಬೇಕು. x ಇದ್ದಲ್ಲಿ 2 ಅನ್ನ ಆದೇಶಿಸಿದಾಗ 3 × 2 ಅಂದ್ರೆ 6 + 2 6 2 ಕೂಡಿಸಿದಾಗ ಎಷ್ಟು 8. p(2) ನ ಬೆಲೆ ಎಷ್ಟು 8 ಅಂತ. ಇನ್ನು 18ನೇ ಪ್ರಶ್ನೆ ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂದ್ರೆ ಕೊಟ್ಟಿರುವ ಬಹುಪದೋಕ್ತಿಯನ್ನು 0ಗೆ ಸಮ ಮಾಡಬೇಕು. 5x - 10 = 0 ಆದಾಗ 5x - 10 = 0, 5x -10 ಆ ಕಡೆ +10 ಆಯ್ತು. ಇದನ್ನ 5ರಿಂದ ಭಾಗಿಸಿ 5ರಿಂದ ಭಾಗಿಸಿದಾಗ ಇಲ್ಲಿ 5 ಮತ್ತು ಈ ಕಡೆ 5ಅನ್ನ ನಾವು ಭಾಗಾಕಾರವನ್ನು ಮಾಡಬೇಕಾಗುತ್ತೆ. 5 5 ಕ್ಯಾನ್ಸಲ್ ಆಯ್ತು, 5 ಉಳಿತು. 5 ಅಂದ್ರೆ 5 2 10 x ಉತ್ತರ ಎಷ್ಟು ಬಂತು 2 ಅನ್ನುವಂತ ಉತ್ತರ. ಇನ್ನು 19ನೇ ಪ್ರಶ್ನೆ ವೃತ್ತದ ಕೇಂದ್ರ ಅಂತ ಕೇಳಿದ್ರೆ ವೃತ್ತದ ಕೇಂದ್ರ ಏನಿದೆ ಅಲ್ಲಿ ಕೆಳಗಡೆ ಉತ್ತರವನ್ನು ಬರೆಯಲಾಗಿದೆ. ತ್ರಿಜ್ಯ ಯಾವ್ದಿಲ್ಲಿ OR ಅನ್ನೋದು ತ್ರಿಜ್ಯ ಇದೆ, OR ಅನ್ನೋ ತ್ರಿಜ್ಯ ಇದೆ, OS ಅನ್ನೋದು ತ್ರಿಜ್ಯ ಇದೆ, OP ಅನ್ನೋ ತ್ರಿಜ್ಯ ಇದೆ. ಕೆಳಗಡೆ ಅವುಗಳನ್ನ ಬರೆಯಲಾಗಿದೆ. ಜ ಅಂದ್ರೆ ಯಾವುದು ಇಲ್ಲಿ ಜಾದ ಉತ್ತರವನ್ನು ಕೂಡ ಬರೆಯಲಾಗಿದೆ. ಜ ಯಾವುದು CD ಕೇಂದ್ರದ ಮೂಲಕ ಹಾಯ್ದು ಹೋಗದೆ ಇರ್ತಕ್ಕಂಥದ್ದು. ಇದು ಎರಡು ವೃತ್ತದ ಮೇಲಿನ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಅದು ಕೇಂದ್ರದ ಮೂಲಕ ಹಾದು ಹೋಗದೆ ಇದ್ರೆ ಜ, ಕೇಂದ್ರದ ಮೂಲಕ ಹಾದು ಹೋದರೆ ಅದು
ವ್ಯಾಸ ಆಗುತ್ತೆ. ಹಾಗಾಗಿ RS ಅನ್ನುವಂಥದ್ದು ವ್ಯಾಸ. ಇನ್ನು ತ್ರಿಜ್ಯಾಂತರ ಖಂಡ ಮತ್ತು ತ್ರಿಜ್ಯಾಂತರ ಖಂಡ ಅಂದ್ರೆ ಎರಡು ತ್ರಿಜ್ಯಗಳು ಮತ್ತು ಅವುಗಳ ಮತ್ತು ಕಂಸದ ನಡುವಿನ ಉದ್ದ. ತ್ರಿಜ್ಯ ಮತ್ತು ಎರಡು ತ್ರಿಜ್ಯಗಳು ಮತ್ತು ಆ ಕಂಸ ಅದರ ನಡುವೆ ಇರ್ತಕ್ಕಂಥ ಈ ಭಾಗವನ್ನ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇದ ತ್ರಿಜ್ಯಾಂತರ ಖಂಡವನ್ನ ಗುರುತಿಸಿ ಅಂತ ಹೇಳಿದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡ BOCX ಅನ್ನುವಂಥ ಇದೆಲ್ಲ ಭಾಗವನ್ನ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇನ್ನೊಂದು ಲಘು ವೃತ್ತ ಖಂಡ ಅಂತ ಕೇಳಿದರೆ ಒಂದು ಜಾವನ್ನ ಎಳೆದಾಗ ಕೇಂದ್ರದಿಂದ ಕೇಂದ್ರದ ಕಡೆಗೆ ಎಳೆದ ಕೇಂದ್ರದ ಕಡೆಗೆ ಹೆಚ್ಚು ಇರ್ತದ. ಕೇಂದ್ರದಿಂದ ಆ ಕಡೆ ಇರ್ತಕ್ಕಂಥದ್ದು ಕೇಂದ್ರದಿಂದ ಯಾವ ಕಡೆ ಇರ್ತದ ನೋಡ್ಬೇಕು ನಾವು ಅದನ್ನ. ಕೇಂದ್ರದಿಂದ ಅಂದ್ರೆ ಜಾದ ಕಡೆ ಕೇಂದ್ರ ಎಲ್ಲಿ ಬರುತ್ತೆ ಅಲ್ಲಿ ಅಧಿಕ ವೃತ್ತ ಖಂಡ ಆಗುತ್ತೆ. ಅಥವಾ ಈ ಭಾಗವನ್ನ ಎರಡೂ ಭಾಗವನ್ನ ನೋಡಿ ಜಾವನ್ನ ಎಳೆದಾಗ ಆ ವೃತ್ತವನ್ನ ಎರಡು ಭಾಗ ಮಾಡಿರ್ತದ. ಎರಡು ಭಾಗಗಳಲ್ಲಿ ಚಿಕ್ಕ ಭಾಗವನ್ನ ನಾವು ಲಘು ವೃತ್ತ ಅಂತ ಕರಿತೀವಿ. ಇದಕ್ಕೆ ನಾವ್ ಏನಂತ ಕರಿತೀವಿ? ಲಘು ವೃತ್ತ ಖಂಡ ಅಂತ ಕರಿತೀವಿ. ಈ ಭಾಗವನ್ನ ನಾವು ಲಘು ವೃತ್ತ ಖಂಡ ಅಂತ ಕರಿತೀವಿ. ಇದು PYQP ಅಂತ ಅಥವಾ PX ಅಧಿಕ ವೃತ್ತ ಲಘು ವೃತ್ತ ಖಂಡ ಕೇಳಲಾಗಿದೆ, ಇಲ್ಲಿ ಅಧಿಕ ವೃತ್ತ ಖಂಡ ಬರೆಯಲಾಗಿದೆ. ಹಾಗಾಗಿ ಲಘು ವೃತ್ತ ಖಂಡವನ್ನ ಮಾಡ್ಕೊಡ್ರಿ. ಇದಕ್ಕೆ ಲಘು ವೃತ್ತ ಖಂಡವನ್ನ ಮಾಡ್ಕೊಂಡು ಇದ್ರ ಉತ್ತರವನ್ನ ನಾನು ಬರಿತಾ ಇದ್ದೀನಿ. PYQ ಅನ್ನುವಂಥದ್ದು ಲಘು ವೃತ್ತ ಖಂಡವನ್ನ ಗುರುತಿಸಿ ಅಂತದ PYQ ಅನ್ನುವಂಥ ಉತ್ತರ. ಇದಕ್ಕೆ ನಾವು ಈ ರೀತಿಯಾಗಿ ಬರಿತೀವಿ. PYQ ಅನ್ನುವಂಥದ್ದು ಇದು ಲಘು ವೃತ್ತ ಖಂಡ. ಈ ಭಾಗವನ್ನ ನಾವು ಲಘು ವೃತ್ತ ಖಂಡ ಅಂತ ಕರಿತೀವಿ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು 10ನೇ ತರಗತಿ ಅಂದ್ರೆ 4ರಿಂದ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಈ ಒಂದು ಸಾಮರ್ಥ್ಯಗಳ ಪಟ್ಟಿ ಮಾಡಿದ್ದೇನೆ. 8ರಿಂದ 10ನೇ ತರಗತಿವರೆಗೆ ಪೂರ್ವ ಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ, ಇದು ಅಲ್ಲದೇನೆ ಈಗ ಮುಂದೆ ಬರುವಂತಹ ಒಂದು ಎಲ್ಲ 4 FA ಗಳನ್ನ ರೂಪಣಾತ್ಮಕ ಮೌಲ್ಯಮಾಪನ FA1, FA2, FA3, FA4 ಗೆ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ಉತ್ತರ ಪತ್ರಿಕೆಗಳ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇ ರೀತಿ SA1 ಮತ್ತು SA2 ಗೆ ಸಂಬಂಧಪಟ್ಟಿರುವಂತೆ ಮಾದರಿ ಪ್ರಶ್ನೆಗಳು ಮತ್ತು ಅದಕ್ಕೆ ಪರಿಹಾರವನ್ನು ನೀಡ್ತೇನೆ. ಅದೇ ರೀತಿ ಪ್ರತಿಯೊಂದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ 2 ಚಟುವಟಿಕೆಗಳನ್ನ ಮಾಡಬೇಕಾಗಿರುತ್ತೆ. ಆ ಚಟುವಟಿಕೆ 2 ಚಟುವಟಿಕೆಗಳು ಒಟ್ಟು 8 ಚಟುವಟಿಕೆಗಳಿಗೆ ಪರಿಹಾರವನ್ನು ಕೂಡ 8 ಚಟುವಟಿಕೆಗಳು ಮತ್ತು ಅವುಗಳಿಗೆ ಪರಿಹಾರವನ್ನು ಕೂಡ ನಾನು ನೀಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಅನ್ನ ಮಾಡೋದು ಬಿಡಬೇಡಿ ದಯವಿಟ್ಟು ಅಂತ ಹೇಳುತ್ತಾ, ಮತ್ತೆ ನಾಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದ್ರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಅನ್ನು ತಮಗೆ ತಲುಪುತ್ತೆ ಅಂತ ಹೇಳುತ್ತಾ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.